ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದಿದ್ದು ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಅಂತ. ನಿಟ್ ಬಂದಾಗ ನಿಟ್ಟಲ್ಲಿ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು, ಪರ್ಲಲ್ಲಿ ಯಾವ ರೀತಿ ಇನ್ಕ್ರೀಸ್ ಮಾಡಬೇಕು ಅಂತ ನಾನು ಹೇಳಿದೆ. ಈಗ ತೋಳ್ಗೆ ನೆಕ್ಗೆ ನಾವು ಡಿಕ್ರೀಸ್ ಮಾಡಬೇಕು. ತೋಳ್ಗೆ ಎಷ್ಟು ಬೇಕು ಅಂತ ನೋಡ್ಕೊತೀವಿ. ಅದು ನಾವು ಯಾವ ಸೈಜ್ ಹಾಕ್ತಿದ್ದೀವಿ ಅದ್ರ ಮೇಲೇನೆ ನಮಗೆ ಗೊತ್ತಾಗೋದು. ಚಿಕ್ಕ ಮಕ್ಕಳಿಗೆ ಹೆಂಗೆ ಹಾಕೋದು, ದೊಡ್ಡವ್ರಿಗೆ ಹೆಂಗೆ ಹಾಕೋದು, ಯಾವ ಸೈಜ್ಗೆ ಯಾವ ರೀತಿ ಡಿಕ್ರೀಸ್ ಮಾಡೋದು, ಮುಂದೆ 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 ಹೋಗ್ತಾ ನಾನು ಹೇಳ್ತೀನಿ. ಇವಾಗ ನಾನು ಡಿಕ್ರೀಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ಈಗ ಇದು ಇನ್ಕ್ರೀಸ್ ಮಾಡಿ ಇಟ್ಟಿರೋದು. ಈಗ ನೋಡಿ ನಾನು ಯಾವ ರೀತಿ ಡಿಕ್ರೀಸ್ ಮಾಡ್ತೀನಿ ಅಂತ. ಈಗ ತೋಳ್ಗೆ ಈ ಕಡೆನೂ ನಾವು ಡಿಕ್ರೀಸ್ ಮಾಡಬೇಕು, ಈ ಕಡೆನೂ ಡಿಕ್ರೀಸ್ ಮಾಡಬೇಕು. ಈ ರೈಟಲ್ಲಿ ಮಾಡಬೇಕಾದ್ರೆ ಫ್ರಂಟಲ್ಲೇ ಮಾಡಬೇಕು. ಇಲ್ಲಿ ಮಾಡಬೇಕಾದ್ರೆ ಹಿಂದಿನ ಲೈನ್ ಬಂದಾಗ ಮಾಡ್ತೀವಿ. ಈಗ ನೋಡಿ, ಈಗ ಇದನ್ನು ತೆಕ್ಕೊಂಡೆ. ಇದನ್ನ ಮೊದಲನೇದು ಹಾಗೆ ತೆಕ್ಕೊಳ್ಳಿ, ಹಾಕೋದು ಬೇಡ. ಎರಡನೇದು ಹಾಕಿ ನಿಟ್ ಹಾಕಿ, ತುಂಬ ಟೈಟ್ ಹಾಕಬೇಡ, ಹಾಕೋದು ಬೇಡ. ಈಗ ಮಾಡಿದ್ಮೇಲೆ ಈಗ ಹಿಂದೆ ಇದೆಯಲ್ಲ, ಇದನ್ನ ಇದ್ರ ಮೇಲೆ ಹಿಂಗೆ ಹಾಕ್ಕೊಳ್ಳಿ. ಈಗ ಬಂದು ಡಿಕ್ರೀಸ್ ಮಾಡಿದೆ. ಈಗ ಎರಡನೇ ಡಿಕ್ರೀಸ್ ಮಾಡ್ತೀನಿ. ಎರಡನೇ ಮುಂದಿನ ಹಾಕ್ಕೊಂಡೆ, ಹಿಂದಿಂದ ಇರೋದ್ರಿಂದ ಇದ್ರ ಮೇಲೆ ಹಿಂಗೆ ಹಾಕ್ತೀನಿ. ನೋಡಿ, ಎರಡು ಡಿಕ್ರೀಸ್ ಆಯ್ತು. ಈಗ ಮೂರನೇ ಡಿಕ್ರೀಸ್ ಮಾಡ್ತೀನಿ. ನಿಟ್ ಮಾಡ್ಕೊಳ್ಳಿ, ನಿಟ್ ಮಾಡ್ಕೊಳ್ಳಿ. ಹಿಂದೆ ಇರೋದ್ರಿಂದ ಇದ್ರ ಮೇಲೆ ನಿಧಾನಕ್ಕೆ ತೆಕ್ಕೊಳ್ಳಿ. 3 ಡಿಕ್ರೀಸ್ ಮಾಡಿದೆ. ಈಗ 4ನೇ ಡಿಕ್ರೀಸ್ ಮಾಡ್ತೀನಿ. ಈಗ 4ನೇ ಡಿಕ್ರೀಸ್ ಮಾಡಿ. ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಈಗ 4 ಡಿಕ್ರೀಸ್ ಆಯಿತು. ಈಗ ಸದ್ಯಕ್ಕೆ ಸಾಕು. ಮುಂದಿನ ದಿನ ನಿಟ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಈ ಕಡೆ ಕೂಡ ಡಿಕ್ರೀಸ್ ಮಾಡಬೇಕು. ಈಗ ಬರೀ ನಿಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಬರೀ ನಿಟ್ ಹಾಕ್ತಾ ಇದ್ದೀನಿ. ಲೈನ್ ಪೂರ್ತಿ ಹಾಕಬೇಕು. ಯಾಕೆಂದ್ರೆ ಅದನ್ನ ನಾವು ಇಲ್ಲಿಂದ ಡಿಕ್ರೀಸ್ ಮಾಡೋಕ್ಕಾಗಲ್ಲ. ಈಗ ಈ ಲೈನ್ ಪೂರ್ತಿ ಹಾಕಿದೆ. ಇಲ್ಲಿ 4 ಡಿಕ್ರೀಸ್ ಮಾಡಿದ್ದೀನಿ. ನಿಟ್ ಪ್ರಕಾರ ನಿಟ್ಟಂಗೆ ಕಾಣುತ್ತೆ. ಈಗ ನಾನು ಹಿಂದಿನ ಲೈನಿಗೆ ಬರ್ತೀನಿ. ಈಗ ಇಲ್ಲಿಂದ ಮಾಡಬೇಕು ಡಿಕ್ರೀಸು, ಇಲ್ಲಿಂದ ಮಾಡಬೇಕು. ಇಲ್ಲಿ ಇವಾಗ ನಾನು ಪರ್ಲ್ ಹಾಕ್ತಾ ಇರೋದು ಇದರಲ್ಲಿ. ಇಲ್ಲಿ ನಿಟ್ಟಲ್ಲಿ ನಾನು ಡಿಕ್ರೀಸ್ ಮಾಡಿದೆ, ಇಲ್ಲಿ ಪರ್ಲಲ್ಲಿ ಡಿಕ್ರೀಸ್ ಮಾಡಬೇಕು. ಯಾಕೆಂದರೆ ಇದು ಹಿಂಭಾಗ, ಅದಕ್ಕೋಸ್ಕರ ಇದು ಪರ್ಲಲ್ಲಿ ಕಾಣಿಸ್ತಾ ಇದೆ. ಈಗ ನೋಡಿ, ಪರ್ಲ್ ಹಂಗೆ ತೆಕ್ಕೋತೀವಿ. ಹಿಂಗೆ ಪರ್ಲಲ್ಲಿ ತೆಕ್ಕೊಂಡು ಪರ್ಲಂಗೆ ಮಾಡಿ, ಪರ್ಲಂಗೆ ಹಾಕಿ. ಈಗ ಆಮೇಲೆ ಇಲ್ಲಿಂದ ಹಿಂದಿಂದ ಮುಂದೆ ಹಾಕೋದು. ಅವಾಗ ಏನಾಗುತ್ತೆ, ಈಗ ಇನ್ನೊಂದು ಪರ್ಲಂಗೆ ಹಾಕ್ತೀನಿ. ಈಗ ಹಿಂದಿಂದ ಮುಂದಿನ ದಿನ ಹಾಕೋದು. 2 ಆಯ್ತು. ದಾರ ಮುಂದೆ ಇರಬೇಕು. ಗಮನ ಇಡಿ, ಪರ್ಲ್ ಹಾಕ್ತಾ ಇರೋದು ನಾನು. ಇದು 3ನೇದಾಯ್ತು. ಇದು 4ನೇದಾಯ್ತು. ಹಿಂಗೆ ಹಾಕೋದ್ರಿಂದ ಪರ್ಲ್ ರೀತಿ ಹಾಕೋದ್ರಿಂದ ಏನಾಗುತ್ತೆ,
ನೋಡಿ ನಮಗೆ ನಿಟ್ಟೇ ಬರುತ್ತೆ. ಇಲ್ಲೂ ನೀಟ್ ಕಾಣಿಸ್ತಾ ಇದೆ, ಇಲ್ಲೂ ನೀಟ್ ಕಾಣಿಸ್ತಾ ಇದೆ. ನೀವು ಬೈ ಚಾನ್ಸ್ ಇದನ್ನ ನಿಟ್ ಥರ ಹಾಕಿ ನೀವು ಡಿಕ್ರೀಸ್ ಮಾಡಿದ್ರೆ ಈ ಕಡೆ ಪರ್ಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಪರ್ಲ್ ಕಡೆ ಮಾಡಬೇಕು ಅಂದರೆ ಪರ್ಲಂಗೆ ಹಾಕಿ ಡಿಕ್ರೀಸ್ ಮಾಡಿ. 4 ಡಿಕ್ರೀಸ್ ಮಾಡಿದೆ. ಈಗ ನೋಡಿ ಮತ್ತೆ ಮುಂದೆ ಲೈನ್ ಹಾಕ್ತೀನಿ. ಸ್ವಲ್ಪ ಲೂಸ್ ಹಾಕಿದ್ರೆ ಬೆಟರ್, ಟೈಟ್ ಹಾಕಬಾರ್ದು. ಟೈಟ್ ಹಾಕ್ಬಿಟ್ರೆ ಏನಾಗುತ್ತೆ, ತುಂಬ ಇಟ್ಕೊಂಡಂಗೆ ಹೋಗುತ್ತೆ, ಇಲ್ಲಿ ಸಣ್ಣದಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಆಗಿ ಅದೇ ಸೈಜಲ್ಲಿ ಇರೋ ಹಂಗೆ ಮಾಡಬೇಕು. ಈಗ ಈ ಲೈನ್ ಆಯ್ತು ನೋಡಿ. ಈಗ ಎರಡೂ ಕಡೆ ನಾನು ಡಿಕ್ರೀಸ್ ಮಾಡಿದ್ದೀನಿ. ಇಲ್ಲೂ ಡಿಕ್ರೀಸ್ ಮಾಡಿದೆ, ಇಲ್ಲೂ ಡಿಕ್ರೀಸ್. ತೋಳು ಹಾಕಬೇಕು ಅಂದರೆ ಇದೇ ರೀತಿ ಇಲ್ಲಿ ಡಿಕ್ರೀಸ್ ಮಾಡ್ತೀವಿ. ಈಗ 4 ಮಾಡಿದೆ, ಈಗ ನಾನು 3 ಮಾಡ್ತೀನಿ ನೋಡಿ. ಈಗ ಒಂದನ್ನ ನಾವು ಹಿಂಗೆ ತಗೊಂಡ್ರೆ ಅವಾಗ ನಮಗೆ ಚೆನ್ನಾಗಿ ಕಾಣುತ್ತೆ ನೋಡಿ. ಹಿಂಗೆ ಹಾಕಿದ್ದೀನಲ್ಲ, ಅವಾಗ ನಮಗೆ ನಿಟ್ಟಂಗೆ ಕಾಣುತ್ತೆ. ಒಂದು ತೆಗೆದೆ, 2, 3. ಫಸ್ಟಲ್ಲಿ ನಾನು 4 ಡಿಕ್ರೀಸ್ ಮಾಡಿದೆ, ಇವಾಗ 3 ಮಾಡಿದೆ ನೋಡಿ. ಇವಾಗ ಹೆಂಗೆ ಕಾಣಿಸ್ತಾ ಇದೆ, ನೀಟಾಗಿ ನಿಟ್ಟು ಬಂದಿದೆ. ಈಗ ಈ ಲೈನ್ ಪೂರ್ತಿ ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ 4 ಮಾಡಿದೆ, 3 ಮಾಡಿದೆ. ಈ ಕಡೆ ಹಿಂದಿಂದ ಮಾಡಿದಾಗ 4 ಮಾಡಿದೆ. ಈಕ್ವಲ್ ಆಗಿ ಇರಬೇಕು. ನಾವು ಗಂಟಂಗೆ ಎಳ್ದು ಹಾಕ್ಬಿಟ್ರೆ ತುಂಬ ಹಿಂಗೆ ಬಂದ್ಬಿಡುತ್ತೆ. ಸರಿಯಾಗಿ ಹಾಕಬೇಕು. ಈಗ ಹಿಂದಿನ ಲೈನಿಗೆ ಬರ್ತೀನಿ. ಇಲ್ಲಿ ನಾನು 3 ಡಿಕ್ರೀಸ್ ಮಾಡ್ತೀನಿ. ಇದನ್ನು ಕೂಡ ನೀವೇನು ಮಾಡಿ, ಮೊದಲನೇದು ಹಿಂಗೆ ಸ್ಲಿಪ್ ಅಂತ ಹೇಳ್ತೀವಿ, ತಗೊಳ್ಳಿ, ಹಾಕೋದು ಬೇಡ. ಇದು ನಾನು ಪರ್ಲ್ ಹಂಗೆ ಡಿಕ್ರೀಸ್ ಮಾಡ್ತೀನಿ. ಮುಂದೆ ತಗೊಳ್ಳೋದು, ಮುಂದಿಂದ ಹಾಕೋದು, ಹಿಂದಿಂದ ಇದ್ರ ಮೇಲೆ ಹಾಕಿ ಅದನ್ನ ತಗೊಳ್ಳೋದು. ಒಂದಾಯ್ತು. ಎರಡನೇದು ಹಾಕ್ತಾ ಇದ್ದೀನಿ. ಎರಡಾಯ್ತು. ತುಂಬ ಎಳಿಬಾರ್ದು. ಪರ್ಲ್ ಲೈನಲ್ಲಿ ಪರ್ಲಂಗೆ ಹಾಕಿ ಅವಾಗೆ ನೀಟಾಗಿ ಬರೋದು. ಈಗ 3 ಹಾಕಿ ನೋಡಿ. ಫ್ರಂಟಲ್ಲಿ ನಿಮಗೆ ನಿಟ್ಟಂಗೆ ಕಾಣಿಸ್ತಾ ಇದೆ. ನಾವು ತೋಳಿಗೆ ಡಿಕ್ರೀಸ್ ಮಾಡಬೇಕಾದ್ರೆ ಹಿಂಗೆ ಮಾಡೋದು. ಎರಡೂ ಕಡೆಯಿಂದ ಮಾಡ್ತೀವಿ. ಒಂದೇ ಥರ ಬರಬೇಕು ನೋಡಿ. ಈ ಥರ ಬರಬೇಕು. ಇವಾಗ ಇದನ್ನ ತೋಳಿಗೆ ನಾವು ಮಾಡೋಷ್ಟು ಮಾಡಿದ್ಮೇಲೆ ಇಲ್ಲಿ ಭುಜಕ್ಕೆ ಸೇರಿಸ್ಕೊಳ್ಳೋಕೆ ಜಾಗ ಬಿಡಬೇಕು ನಾವು. ಅದನ್ನು ಬಿಟ್ಟು ಈ ಭಾಗನ ಫ್ರಂಟ್ಗೋ ಅಥವಾ ಬ್ಯಾಕ್ ಸೈಡ್ಗೋ ನಾವು ತೋಳು ಅಂತ ಇಟ್ಕೊಳ್ಳೋಣ. ತೋಳನ್ನ ನಾನು ಹಿಂಗೆ ಮಾಡ್ತೀನಿ, ಇದು ಮಾಡ್ತೀನಿ. ಈ ಭಾಗ ಫ್ರಂಟ್ಗೆ ಹೋಗ್ಬೋದು, ಈ ಭಾಗ ಬ್ಯಾಗಿಗೆ ಸೇರಿಸ್ತೀವಿ, ಆಗ ತೋಳು ಹಾಕ್ಕೊಳ್ಳೋಕ್ಕಾಗುತ್ತೆ. ಈ ರೀತಿ ನಾವು ಡಿಕ್ರೀಸ್ ಮಾಡಬೇಕು. ಇದು
ತೋಳಿಗೆ ಡಿಕ್ರೀಸ್ ಮಾಡೋದು ಹೇಗೆ, ಫ್ರಂಟಲ್ಲೂ ಯಾವ ರೀತಿ ಮಾಡೋದು, ಎಷ್ಟೆಷ್ಟು ಮಾಡೋದು, ಹೆಂಗೆ ಮಾಡೋದು ಅಂದರೆ ಡಿಕ್ರೀಸ್ ಮಾಡೋದು ಇದೇ ಥರ, ಇನ್ಯಾವುದು ಬೇರೆ ಥರ ಇಲ್ಲ. ಈ ಥರ ಮಾಡಿ ನೀಟಾಗಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇದು ಇನ್ಕ್ರೀಸ್ ಮಾಡೋದು ಹೇಳಿದ್ದೀನಿ. ಇಲ್ಲಿ ಕೆಳಗಡೆ ಇನ್ಕ್ರೀಸ್ ಮಾಡೋದು ಹೇಳಿದೆ, ಈಗ ಡಿಕ್ರೀಸ್ ಮಾಡೋದು ಹೇಳಿದ್ದೀನಿ. ಈಗ ಮುಂದೆ ಸಿಂಪಲ್ ಪ್ಯಾಟರ್ನ್ ತೋರಿಸ್ಬಿಟ್ಟು ಒಂದು ಚಿಕ್ಕದು ಯಾವ್ದಾದ್ರು ಹಾಕ್ಬಿಟ್ಟು ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಗಿದ್ರೆ ಒಳ್ಳೆಯದು, ಆಗದೆ ಇದ್ರೆ ದಯವಿಟ್ಟು ಕೇಳಿ ಆಗಲಿಲ್ಲ ಅಂತ ಪುನಃ ನಾನು ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.